ತಲಾಶನ ನಡೆಸಿದ್ದಾರೆ. ನಿನ್ನೆ ಬೆಳ್ಳಂಬೆಳಗ್ಗೆಯೇ ದೆಹಲಿ ಪೊಲೀಸರು ಎಂಟ್ರಿ ಕೊಟ್ಟು ಮೈಸೂರಿನ ಮನೋರಂಜನ್ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಬರೋಬ್ಬರಿ 7 ಗಂಟೆಗಳ ವಿಚಾರಣೆಯನ್ನ ನಡೆಸಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ದೆಹಲಿ ಸಂಸತ್ ಮೇಲೆ ನಡೆದ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ವೀಕ್ಷಕರ ಗ್ಯಾಲರಿಯಿಂದ ನುಗ್ಗಿದ ಆಗಂತುಕರು ಸ್ಮೋಕ್ ಬಾಂಬ್ ದಾಳಿ ಮಾಡಿದ್ರು. ಇಂಥದ್ದೊಂದು ದಾಳಿಯಲ್ಲಿ ಭಾಗಿಯಾಗಿದ್ದ ಮೈಸೂರಿನ ಮನೋರಂಜನ್ ಮನೆಯಲ್ಲಿ ದೆಹಲಿ ಪೊಲೀಸರು ತಲಾಶ್ ಮಾಡಿದ್ರು. ಮೈಸೂರಿನ ವಿಜಯನಗರದ 2ನೇ ಹಂತದಲ್ಲಿರೋ ಮನೋರಂಜನ್ ನಿವಾಸಕ್ಕೆ ಬೆಳ್ಳಂಬೆಳಗ್ಗೆಯೇ ದೆಹಲಿಯ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ದೆಹಲಿಯ ಸ್ಟ್ರೀಟ್ ಪೊಲೀಸ್ ಠಾಣೆಯ ಓರ್ವ ಮಹಿಳಾ ಪೊಲೀಸ್ ಸೇರಿದಂತೆ 2 ಅಧಿಕಾರಿಗಳ ತಂಡ ಮನೋರಂಜನ್ ನಿವಾಸದಲ್ಲಿ ತಲಾಶ್ ಮಾಡಿದ್ರು. ಮನೋರಂಜನ್ ರೂಮ್ನ ಸೀಸ್ ಮಾಡಿದ ದೆಹಲಿ ಪೊಲೀಸರು ಆತನ ತಂದೆ ತಾಯಿ ಇಬ್ಬರನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದ್ರು. ಆರೋಪಿ ಸಾಗರ್ ಶರ್ಮಾ ನಿಮಗೆ ಪರಿಚಯ ಇದ್ದಾನಾ? ಎಷ್ಟು ದಿನಗಳ ಹಿಂದೆ ಸಾಗರ್ ಶರ್ಮಾ ಇಲ್ಲಿಗೆ ಬಂದಿದ್ದ? ಸಾಗರ್ ಒಬ್ಬನೇ ಬಂದಿದ್ನಾ ಅಂತ ಪ್ರಶ್ನೆಗಳನ್ನ ಕೇಳಿದ್ರು. ಅಲ್ಲದೆ ನಿಮ್ಮ ಮಗ ಅರ್ಧಕ್ಕೆ ಇಂಜಿನಿಯರಿಂಗ್ ನಿಲ್ಲಿಸಿದ್ದೇಕೆ ಅಂತ ಕೇಳಿದ್ರು. ಇದಿಷ್ಟೇ ಅಲ್ಲ, ನಿಮ್ಮ ಮಗ ಕೆಲಸ ಮಾಡದ ಮೇಲೆ ಅವನಿಗೆ ಹಣ ಎಲ್ಲಿಂದ ಬರ್ತಿತ್ತು? ಮನೆಯಲ್ಲಿ ಯಾವ ರೀತಿ ಇರ್ತಿದ್ದ? ಅವನ ಹವ್ಯಾಸ ಏನು? ಯಾರ ಜೊತೆಯಲ್ಲಾದ್ರೂ ಸಂಪರ್ಕ ಇತ್ತಾ ಅಂತ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು. ಸಂಜೆ 6:30ರ ವೇಳೆಗೆ ವಿಚಾರಣೆ ಮುಕ್ತಾಯಗೊಳಿಸಿದ ಪೊಲೀಸರು ಮನೋರಂಜನ್ ಪುಸ್ತಕಗಳನ್ನ ವಶಕ್ಕೆ ಪಡೆದ್ರು. ಹಲವು ದಾಖಲೆಗಳನ್ನೆಲ್ಲ ದೆಹಲಿಗೆ ಕೊಂಡೊಯ್ದ್ರು. ಒಟ್ಟಾರೆ ಮನೋರಂಜನ್ ಈ ಕೃತ್ಯವನ್ನ ಎಸಗಿದ್ದಾದ್ರೂ ಯಾಕೆ ಅನ್ನೋದು ಇಂದಿಗೂ ನಿಗೂಢವಾಗಿದ್ದು ಪೊಲೀಸರ ತನಿಖೆಯಿಂದ ಸ್ಪಷ್ಟ ಉತ್ತರ ಸಿಗಲಿದೆ. ಕ್ಯಾಮರಾಮನ್ ಸಚಿನ್ ಜೊತೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಆನೇಕಲ್ನ ಕರ್ಪೂರು ಕೆರೆ ಉಳಿವಿಗಾಗಿ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಅಭಿಯಾನವನ್ನ ಮಾಡಿತು. ಕೆರೆ ಉಳಿವಿಗಾಗಿ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ಗಮನಕ್ಕೆ ತಂದಾಗ ಕ್ರಮದ ಭರವಸೆ ಕೊಟ್ಟಿದ್ರು. ಆದ್ರೆ ಆ ಕ್ರಮ ಬಾಯಿ ಮಾತಿಗೆ ಸೀಮಿತ ಆಗಿದೆ. ಇಲ್ಲಿ ತನಕ ಯಾವುದೇ ಕ್ರಮ ಆಗಿಲ್ಲ. ಈಗಲೂ ಕೂಡ ಎಗ್ಗಿಲ್ಲದೆ ಮರಳು ಸಾಗಾಟ ಆಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮರಳು ಮಾಫಿಯಾ ವರ್ಸಸ್ ರಿಪಬ್ಲಿಕ್ ಕನ್ನಡ. ಆನೇಕಲ್ನ ಕರ್ಪೂರ ಕೆರೆ ಮಣ್ಣುಬಾಕರ ವಿರುದ್ಧ ನಮ್ಮ ಸಮರ. ನಿರಂತರ ವರದಿ ಬಳಿಕ ಸ್ಥಳಕ್ಕೆ ಬಂದಿದ್ದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕ್ರಮ ಜರುಗಿಸುವ ಅಭಯವನ್ನ ನೀಡಿದರು. ಆದರೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಈವರೆಗೆ ಯಾರ ವಿರುದ್ಧವೂ ದೂರು ದಾಖಲಾಗಿಲ್ಲ. ಈಗ ಮತ್ತೆ ರಾತ್ರಿ ಹೊತ್ತು ಮರಳು ಸಾಗಿಸುತ್ತಿರುವುದು ಬಯಲಾಗಿದೆ. ಹಾಗಿದ್ರು ಅಧಿಕಾರಿಗಳು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಯಾಕೆ ಸೈಲೆಂಟ್ ಆಗಿದ್ದವ್ರೆ ಅನ್ನೋದು ಪ್ರಶ್ನೆಯಾಗಿದೆ. ಕೆರೆಯ ಆವರಣದಲ್ಲಿದ್ದ ಮರಳು ಸಂರಕ್ಷಣೆಯ ಹೊಣೆ ಹೊತ್ತ ಎಡಬ್ಲ್ಯೂ ರಾಜಣ್ಣ ಮೌನ ಯಾಕೆ ವಹಿಸಿದ್ದಾರೆ ಅನ್ನೋದೇ ಪ್ರಶ್ನೆ. ಮಣ್ಣುಗಳರು ವರ್ಸಸ್ ರಿಪಬ್ಲಿಕ್ ಕನ್ನಡ ಅಂತಾನೆ ಒಂದು ವರದಿಯನ್ನು ನಾವು ಬಿಚ್ಚಿಸಿದ್ದೆ. ಆದರೆ ಈಗ ಇಲ್ಲಿ ಸಣ್ಣ ನೀರಾವರಿ ಇಲಾಖೆ ಅವತ್ತು ರಾತ್ರಿ ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟ ರಾಜಣ್ಣ ಅವರು ಸೇರಿದಂತೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಒಂದಷ್ಟು ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದರು. ಆದರೆ ಈ ಭರವಸೆ ಕೇವಲ ಸುಳ್ಳು ಎನ್ನುವುದು ಸಂಪೂರ್ಣವಾಗಿ ಗೊತ್ತಾಗ್ತಿದೆ. ಇನ್ನು ಕರ್ಪೂರ ಕೆರೆಯ ಆವರಣದಲ್ಲಿನ ಮಣ್ಣು ಹಾಗೂ ಮರಳಿಗೆ ಭಾರಿ ಬೆಲೆ ಇದೆ. ತಕ್ಷಣವೇ ಇಲ್ಲಿ ಅಕ್ರಮ ದಂಧೆ ನಡೆಸಿರೋರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿ ಟಿಪ್ಪರ್, ಲಾರಿ ಹಾಗೂ ಜೆಸಿಬಿ ವಶಕ್ಕೆ ಪಡಿಬೇಕಿತ್ತು. ಅಷ್ಟಾಗಿದ್ರೆ ದಂಧೆ ಮತ್ತೆ ಮರುಕಳಿಸ್ತಾ ಇರಲಿಲ್ಲ. ಆದರೆ ಸಣ್ಣ ನೀರಾವರಿ ಇಲಾಖೆ, ಕಂದಾಯ ಇಲಾಖೆ ದಂಡಾಧಿಕಾರಿಗಳು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಫುಲ್ ಸೈಲೆಂಟ್ ಆಗಿರೋದು ಗುಮಾನಿ ಮೂಡಿಸ್ತಿದೆ. ಇನ್ನು ಕೆರೆಯಲ್ಲಿನ ಮರಗಳಿಗೆ ಬೆಂಕಿ ಇಟ್ಟು ಸುಟ್ಟು ಹಾಕ್ತಿರೋ ಕದಿಮರ ವಿರುದ್ಧ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸೈಲೆಂಟ್ ಯಾಕೆ ಅನ್ನೋದೇ ಆತಂಕಕಾರಿ. ಕರ್ಪೂರು ಕೆರೆಯಲ್ಲಿನ ಮರಗಳನ್ನು ಮಾರಣ ಹೋಮ ಮಾಡಿದ್ರು ಅನ್ನೋ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಆದರೆ ಈಗ ಕೇವಲ ಮರಗಳನ್ನು ಮಾರಣ ಹೋಮ ಮಾತ್ರ ಅಲ್ಲ, ಇರುವ ಮರಗಳಿಗೂ ಬೆಂಕಿ ಇಡುವಂಥ ಒಂದಷ್ಟು ಕೆಲಸಗಳಾಗಿರುವಂಥದ್ದು ನಾನೀಗ ದೃಶ್ಯದಲ್ಲಿ ತೋರಿಸ್ತಿದ್ದೀನಿ. ಕರ್ಪೂರ ಕೆರೆಯಲ್ಲಿನ ಮಣ್ಣುಗಳ್ಳರ ಹಿಂದೆ ಅದ್ಯಾವ ಕಾಣದ ಶಕ್ತಿ ಇದೆಯೋ ಗೊತ್ತಿಲ್ಲ. ಸಚಿವರ ಸೂಚನೆಗೂ ಸಹ ಕ್ಯಾರಿ ಅಂತಿಲ್ಲ. ಇದಕ್ಕೆ ಕಡಿವಾಣ ಹಾಕುವವರೆಗೂ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯಂತೂ ಮುಂದುವರಿಸುತ್ತೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಬೆಳಗಾವಿಯಲ್ಲಿ ನಡೆದಂತಹ ಆ ಒಂದು ಅಮಾನುಷ ಕೃತ್ಯ ಇಡೀ ಮನುಕುಲವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ಸದ್ಯ ಈ ಒಂದು ಪ್ರಕರಣ ಇಡೀ ದೇಶಾದ್ಯಂತ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ದೆಹಲಿಯಿಂದ ಅಧಿಕಾರಿಗಳು ಬಂದು ಈ ಒಂದು ಪ್ರಕರಣದ ತನಿಖೆಯನ್ನ ಕೈಗೊಂಡಿದ್ದಾರೆ.
ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಬೆಳಗಾವಿಯ ವಂಟಮುರಿ ಅನ್ನೋ ಈ ಒಂದು ಪುಟ್ಟ ಹಳ್ಳಿ ಈಗ ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇದು ಯಾವುದೋ ಸಾಧನೆ ಮಾಡಿಯಲ್ಲ, ಬದಲಾಗಿ ಮಗನ ಪ್ರೀತಿಗೆ ತಾಯಿಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ ಕೇಸ್. ಎಸ್, ಈ ಒಂದು ಕೃತ್ಯ ಇಡೀ ರಾಜ್ಯವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ಪ್ರಕರಣವನ್ನ ಸಿಐಡಿಗೆ ವಹಿಸಿದಂತೆ ಅಧಿಕಾರಿಗಳು ಫೀಲ್ಡ್ಗೆ ಇಳಿದು ಮಹತ್ವದ ಸಭೆ ನಡೆಸಿದ್ರು. ಸ್ಥಳೀಯ ಪೊಲೀಸರಿಂದ ಘಟನೆ ಬಗ್ಗೆ ಎಲ್ಲ ಮಾಹಿತಿಯನ್ನ ಪಡೆದ್ರು. ಕಾಕತಿ ಠಾಣೆಯ PSI ಮಂಜುನಾಥ್ ಸಂಪೂರ್ಣ ಮಾಹಿತಿ ನೀಡಿದರು. ಮತ್ತೊಂದೆಡೆ ರಾಷ್ಟ್ರೀಯ ಮಾನವ ಹಕ್ಕುಗಳ DIG ಸುನೀಲ್ ಕುಮಾರ್ ಮೀನಾ ಬೆಳಗಾವಿಗೆ ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದರು. ಮತ್ತೊಂದೆಡೆ ಬೇಮ್ಸ್ ಆಸ್ಪತ್ರೆಯಲ್ಲಿರುವ ಮಹಿಳೆಯಿಂದಲೂ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ. बेलगाम विजिट कैसा है सर? अभी तो जस्ट आया कुछ काम के लिए है, थोड़ा सा इंक्वायरी कर लेते हैं, उसके बाद आपको स्टेटमेंट कुछ देंगे. ಈಗಾಗಲೇ ಪ್ರಕರಣದ ಕುರಿತು ಚಾಟಿ ಬೀಸಿರೋ ಹೈಕೋರ್ಟ್ ಪ್ರಕರಣದ ವಿಚಾರಣೆ ನಡೆಸುತ್ತಿದೆ. CJPB ವಲಾರೆ, ನ್ಯಾಯಮೂರ್ತಿಗಳಾದ ಕೃಷ್ಣ ಎಸ್ ಮತ್ತು ದೀಕ್ಷಿತ್ ಪೀಠಕ್ಕೆ ಅಡ್ವೊಕೇಟ್ ಜನರಲ್ ಮಾಹಿತಿಯನ್ನ ನೀಡಿದರು. ಮಹಿಳೆಗೆ 5 ಲಕ್ಷ ರೂಪಾಯಿ ಹಾಗೂ 2 ಎಕರೆ ಭೂಮಿಯನ್ನ ನೀಡಲಾಗಿದೆ ಅಂತ ಹೇಳಿದರು. ಇನ್ನು ಕೋರ್ಟ್ಗೆ ಬೆಳಗಾವಿ ಪೊಲೀಸ್ ಆಯುಕ್ತ ಸಿದ್ದರಾಮಪ್ಪ ಖುದ್ದು ಹಾಜರಾಗಿದ್ದರು. ಮತ್ತೊಂದೆಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರಿಗೆ ಬಿಜೆಪಿಯಿಂದ ಸತ್ಯಶೋಧನಾ ವರದಿ ಸಲ್ಲಿಕೆ ಮಾಡಲಾಯಿತು.